ಹಲೋ ಎವ್ರಿವನ್, ಇವತ್ತಿನ ಈ ವಿಡಿಯೋದಲ್ಲಿ NTA ಕಡೆಯಿಂದ ಒಂದು ಅಫಿಷಿಯಲ್ ಆಗಿ ಅಪ್ಡೇಟ್ ಬಂದಿದೆ. ಅದ್ರ ಬಗ್ಗೆ ತಿಳಿಸ್ತೀನಿ. ಸೊ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ. ನಮ್ಮ ಚಾನಲ್ಗೆ ಇನ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ನ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಗೇನಾದ್ರೂ ಡೌಟ್ಸ್ ಗಳಿತ್ತಂದ್ರೆ ಕಮೆಂಟ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. 3 ಮೇ 2026 ಅಲ್ಲಿ ನಿಮ್ಮ ನೀಟ್ UG 2026 ಎಕ್ಸಾಮ್ ಕಂಡಕ್ಟ್ ಮಾಡಿದ್ರು. ಯಾರೆಲ್ಲ ಅಪ್ಲಿಕೇಶನ್ ಅನ್ನ ಹಾಕಿದ್ರಿ ಎಲ್ಲರೂ ಕೂಡ ಬರ್ದಿರ್ತೀರಾ. ನಿಮ್ಮ ನೀಟ್ ಎಕ್ಸಾಮ್ ಪೇಪರ್ ಲೀಕ್ ಆಗಿದೆ ಅಂತ ಸಾಕಷ್ಟು ಸೋಷಿಯಲ್ ಮೀಡಿಯಾಸ್ ಗಳಲ್ಲಿ ವೈರಲ್ ಆಗ್ತಾ ಇತ್ತು. ಆದ್ರೆ ಇವಾಗ NTA ಅಫಿಷಿಯಲ್ ಆಗಿ ಒಂದು ನೋಟಿಫಿಕೇಶನ್ ಅನ್ನ ರಿಲೀಸ್ ಮಾಡಿದೆ. ಪ್ರೆಸ್ ರಿಲೀಸ್ ಫಾರ್ ನೀಟ್ UG 2026 ಡೇಟ್ 12 ಮೇ 2026 ಅಂದ್ರೆ ಇವತ್ತಾನೆ ರಿಲೀಸ್ ಮಾಡಿದ್ದಾರೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಒಂದು ಪ್ರೆಸ್ ನೋಟಿಫಿಕೇಶನ್ ಅನ್ನ ರಿಲೀಸ್ ಮಾಡಿದ್ದಾರೆ NTA ಕಡೆಯಿಂದ. 3 ಮೇ 2026 ಅಲ್ಲಿ ನೀವೇನ್ ಎಕ್ಸಾಮ್ ಅನ್ನ ಬರ್ದಿದ್ರಿ ಅದನ್ನ ಕ್ಯಾನ್ಸಲ್ ಮಾಡಲಾಗಿದೆ. ಇವಾಗ ಮತ್ತಿರ್ಗ ಇನ್ನೊಂದ್ಸಲ ನೀಟ್ ಎಕ್ಸಾಮ್ ಅನ್ನ ನಡೆಸ್ತೀವಿ ಅಂತ ತಿಳಿಸಿದ್ದಾರೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ದ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ವಿತ್ ದ ಅಪ್ರೂವಲ್ ಆಫ್ ಗವರ್ನಮೆಂಟ್ ಆಫ್ ಇಂಡಿಯಾ ಹ್ಯಾಸ್ ಡಿಸೈಡೆಡ್ ಟು ಕ್ಯಾನ್ಸಲ್ ದ ನೀಟ್ UG 2026 ಎಕ್ಸಾಮಿನೇಷನ್ ಕಂಡಕ್ಟೆಡ್ ಆನ್ 3 May 2026 and to reconduct the examination on date that will be notified separately. ಅಂದ್ರೆ ಯಾವಾಗ ನೆಕ್ಸ್ಟ್ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತೀವಿ ಅದನ್ನ ಸಪರೇಟ್ ಆಗಿ ನೋಟಿಫೈ ಮಾಡ್ತೀವಿ ಅಂತ ತಿಳಿಸಿದ್ದಾರೆ. ಇವಾಗ ನೀವೇನ್ ಎಕ್ಸಾಮ್ ಅನ್ನ ಬರ್ದಿದ್ರಿ ಅದು ಕ್ಯಾನ್ಸಲ್ ಆಗಿದೆ. ಸೊ ಯಾರ್ಯಾರೆಲ್ಲ MBBS ಮಾಡ್ಬೇಕು, BDS ಮಾಡ್ಬೇಕು, ಮತ್ತೆ ಆಯುಷ್ ಕೋರ್ಸ್ ಗಳನ್ನ ಮಾಡ್ಬೇಕು ಅಂತ ಇರ್ತೀರಾ, ನೀವೆಲ್ಲರೂ ಕೂಡ ನೀಟ್ ಎಕ್ಸಾಮ್ ಅನ್ನ ಕಂಪಲ್ಸರಿ ಬರಿಬೇಕಾಗುತ್ತೆ. ನೀವು ನೀಟ್ ಎಕ್ಸಾಮ್ಗೆ ಪ್ರಿಪೇರ್ ಆಗಿ ನೀವು ಏನು ಇಷ್ಟು ದಿವಸ ಕಲ್ತಿದ್ದೀರಾ ಅದನ್ನೆಲ್ಲ ರಿವೈಸ್ ಮಾಡ್ಕೊಳ್ಳಿ. ಇನ್ನ ಸ್ವಲ್ಪ ದಿನಗಳಲ್ಲೇ ತಿಳಿಸ್ತಾರೆ ಯಾವಾಗ ಎಕ್ಸಾಮಿನೇಷನ್ ಅನ್ನ ಕಂಡಕ್ಟ್ ಮಾಡ್ತೀವಿ, ಮತ್ತೆ ಅಡ್ಮಿಟ್ ಕಾರ್ಡ್ ಅನ್ನ ಯಾವಾಗ ರಿಲೀಸ್ ಮಾಡ್ತೀವಿ. ಅವ್ರು ರಿಲೀಸ್ ಮಾಡಿದ ತಕ್ಷಣ ನಾನು ಅಪ್ಡೇಟ್ ಮಾಡ್ತೀನಿ. ಸೊ ಅದಕ್ಕೋಸ್ಕರ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಅದ್ರ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ನ ನೀವು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾವು ಅಪ್ಲೋಡ್ ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬಂದು ತಲುಪುತ್ತೆ. ಅವಾಗ ನೀವು ವಾಚ್ ಮಾಡಬಹುದು. ರಿವೈಸ್ ಮಾಡ್ಕೊಳ್ಳಿ ಮತ್ತೆ ಚೆನ್ನಾಗಿ ಪ್ರಿಪೇರ್ ಆಗಿ. ಸಿಗೋಣ ಮುಂದಿನ ವಿಡಿಯೋಸ್ ಗಳಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.